ಒಂದು ಕಡೆ ಎಲೆಕ್ಷನ್ ಡೇಟ್ ಯಾವಾಗ ಅಂತಕ್ಕಂಥ ಕುತೂಹಲ ಇದ್ದರೆ ಮತ್ತೊಂದು ಕಡೆ ಅತಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರತಕ್ಕಂಥದ್ದು ಈ ಬಾರಿಯ ಲೋಕಸಭಾ ಚುನಾವಣೆ ಮೋದಿಗೆ ಸುಲಭದ ತುತ್ತಾಗುತ್ತಾ ಅಥವಾ ಕಬ್ಬಿಣದ ಕಡಲಿ ಆಗುತ್ತಾ ಅಂತ. ಈ ಬಾರಿಯ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ ಅವರಿಗೆ ಸಲೀಸಾ ಅನ್ನುವಂತಹದ್ದು ಪ್ರಶ್ನೆ. ಯಾಕೆಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ರೀತಿಯಲ್ಲೇ ನರೇಂದ್ರ ಮೋದಿ ಅವರು ಪೊಲಿಟಿಕಲ್ ಸ್ಟ್ರೈಕು ಮಾಡಿಬಿಡ್ತಾರ, ಎಲ್ಲರ ವಿಚಾರಗಳನ್ನು ಮೀರಿ ಮತ್ತೊಮ್ಮೆ ಕಳೆದ ಬಾರಿ ಬಂದ ರೀತಿಯಲ್ಲೇ ಬಹುಮತವನ್ನ ಪಡ್ಕೊಂಡು ಬಿಡ್ತಾರ, ವಿರೋಧಿಗಳನ್ನ ಹಿಮ್ಮೆಟ್ಟಿಸಿ ಮೋದಿ ಗೆಲ್ತಾರ, ಅಥವಾ ಮಹಾಗಠಬಂಧನ್ ಸಣ್ಣ ಪುಟ್ಟ ಪಕ್ಷಗಳನ್ನ ಸೇರಿದ್ರೆ ಮೋದಿ ಅವರನ್ನ ಸೋಲ್ಸೋದಕ್ಕೆ ನಮ್ಮ ದೇಶದಲ್ಲಿ ಒಂದಾಗಿರ್ತಕ್ಕಂಥದ್ದು ಒಟ್ಟು 31 ಪಕ್ಷಗಳು. ಈ 31 ಪಕ್ಷಗಳು ಸೇರಿ ಮಹಾಗಠಬಂಧನ್ ಮಾಡಿಕೊಂಡು ನರೇಂದ್ರ ಮೋದಿ ಅವರಿಗೆ ಗಠಬಂಧನ್ ವಿಧಿಸ್ಬಿಡ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಯಾಕೆ ಅನ್ನೋದಕ್ಕೆ ಎರಡೂ ರೀತಿಯಾದಂತಹ ಉತ್ತರಗಳು ಸಿಗ್ತಾ ಹೋಗುತ್ತೆ. ನರೇಂದ್ರ ಮೋದಿ ಅವರಿಗೆ ಅನುಕೂಲವಾಗಿರ್ತಕ್ಕಂಥ ಅಂಶಗಳೇನು, ನರೇಂದ್ರ ಮೋದಿ ಅವರಿಗೆ ಮೈನಸ್ ಆಗ್ತಕ್ಕಂಥ ಅಂಶಗಳೇನು ಅಂತಕ್ಕಂಥದ್ದು ಇದೆ, ಅದನ್ನೆಲ್ಲ ಕೂಡ ನಾವು ಹೇಳ್ತೀವಿ. ಆದರೆ ನರೇಂದ್ರ ಮೋದಿ ಅವರಿಗೆ ಈ ಬಾರಿ ಸವಾಲಾಗಿದೆ. ಈ ಬಾರಿಯ ಚುನಾವಣೆ ಕಳೆದ ಬಾರಿಯ ರೀತಿಯಲ್ಲಿ ಇಲ್ಲ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇದೆ. ಕೆಲವರಂತೂ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗೋದು ತಿರುಕನ ಕನಸು ಅಂತಲೂ ಮಾತಾಡ್ಬಿಟ್ಟಿದ್ದಾರೆ. ಆ ಹಂತಕ್ಕೂ ಕೂಡ ಕೆಲವರು ಹೋಗ್ಬಿಟ್ಟಿದ್ದಾರೆ. ಮತ್ತೆ ಕೆಲವರಂತೂ ಶತಾಯ ಗತಾಯ ಮೋದಿ ಅವರೇ ಮುಂದಿನ ಪ್ರಧಾನಿ ಅಂತ. ಅದರಲ್ಲೂ ಈ ಪುಲ್ವಾಮಾ ದಾಳಿಗೆ ಪ್ರತೀಕಾರವನ್ನು ಏನು ತೀರಿಸಿಕೊಂಡ್ರು ನರೇಂದ್ರ ಮೋದಿ ಅವರು ಏರ್ ಸ್ಟ್ರೈಕ್ ಮಾಡೋದ್ರ ಮುಖಾಂತರ, ಅಲ್ಲಿಂದ ಮುಂದಕ್ಕೆ ಚಿತ್ರಣಗಳು ಬದಲಾಗೋಯ್ತಂತೆ. ದೇಶದ ಯುವಶಕ್ತಿ ಅಂತ ಏನು ಹೇಳ್ತಾರೆ ಅವರೆಲ್ಲರಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾದರಿಯಾಗಿ ಬಿಟ್ಟಿದ್ದಾರೆ. ಸಮರ್ಥ ನಾಯಕನನ್ನು ನಾವ್ಯಾಕೆ ಕಳ್ಕೊಳ್ಬೇಕು, ಮತ್ತೊಂದು ಅವಧಿಗೆ ಮೋದಿ ಅವರಿಗೆ ಅವಕಾಶ ಕೊಡೋಣ ಅಂತಕ್ಕಂಥದ್ದು. ಸೊ ನಮೋ ವರ್ಸಸ್ ಇತರರು ಅಂತಕ್ಕಂಥದ್ದೇ ಈ ಬಾರಿಯ ಲೆಕ್ಕಾಚಾರ. 2019 ಲೋಕಸಮರದಲ್ಲಿ ನಡೀತಾ ಇದೆ ಒಂದು ಬಿಗ್ ಫೈಟ್, ಮೋದಿ ವರ್ಸಸ್ ರಾಹುಲ್. ಮೊದಲನೇದಾಗಿ ರಾಹುಲ್ ಕಳೆದ ಬಾರಿ ರೀತಿ ಇಲ್ಲ, ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ, ಸಾಕಷ್ಟು ವಿಚಾರಗಳ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಸೊ ಈ ಸರ್ತಿ ಮೋದಿ ವರ್ಸಸ್ ರಾಹುಲ್ ನಡುವೆ ಫೈಟ್. ಇನ್ನು ಮೋದಿಗೆ ಉತ್ತರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಬಿಗ್ ಸವಾಲ್. ಯಾಕೆ ನಾವು ಉತ್ತರ ಪ್ರದೇಶ ಮತ್ತು ಕರ್ನಾಟಕವನ್ನೇ ಹೈಲೈಟ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ ಉತ್ತರ ಪ್ರದೇಶದಲ್ಲಿ SP ಮತ್ತು BSP ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಇಬ್ಬರೂ ಕೂಡ ಮೈತ್ರಿಯನ್ನು ಮಾಡಿಕೊಂಡಿರೋದ್ರಿಂದ ಕಳೆದ ಬಾರಿ 80ರಲ್ಲಿ 71 ಲೋಕಸಭಾ ಕ್ಷೇತ್ರದಲ್ಲಿ BJP ಗೆದ್ದಿತ್ತು. ಆದರೆ ಈ ಸರ್ತಿ 50 ಆಗಲ್ಲ, 40 ಆಗಲ್ಲ ಅಂತ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ JDS ಮೈತ್ರಿ ಇದೆ. ಇದೂ ಕೂಡ ಕೇಸರಿ ಪಡೆಗೆ ಈಗ ಆತಂಕವನ್ನು ಸೃಷ್ಟಿ ಮಾಡಿದೆ. ಪ್ರಾದೇಶಿಕ ಪಕ್ಷಗಳ ನಾಯಕರು, ಪ್ರಮುಖವಾಗಿ ರೀಜನಲ್ ಪಾರ್ಟೀಸ್ ಅಂತ ನಾವೇನು ಹೇಳ್ತೀವಿ, ಈ ರೀಜನಲ್ ಪಾರ್ಟೀಸ್ನ ಲೀಡರ್ಗಳು ಪ್ರಧಾನಿ ನರೇಂದ್ರ ಮೋದಿಗೆ ಸವಾಲು ಹಾಕಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲೂ ಸಿಗ್ತಾರೆ ನಿಮಗೆ ಈ ಥರ ಪ್ರಾದೇಶಿಕ ಪಕ್ಷದ ನಾಯಕರು. ಉದಾಹರಣೆಗೆ BJDಯ ನವೀನ್ ಪಟ್ನಾಯಕ್ ಒಡಿಶಾದಲ್ಲಿ, TMCಯ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ನಲ್ಲಿ, ಇವರೆಲ್ಲರೂ ಪ್ರಾದೇಶಿಕ ಪಕ್ಷದ ನಾಯಕರು. ಹಾಗೆಯೇ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು, ತೆಲಂಗಾಣದಲ್ಲಿ KCR ನರೇಂದ್ರ ಮೋದಿ ಅವರಿಗೆ ಸವಾಲು ಹಾಕ್ತಾ ಇದ್ದಾರೆ. ಬನ್ನಿ ನೋಡೋಣ ಎಷ್ಟು ಸೀಟ್ ಗೆಲ್ತೀರಾ ನಮ್ಮ ರಾಜ್ಯದಲ್ಲಿ ಅಂತ. ಇನ್ನು ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿ ಮೋದಿ ಅಲೆ ಬೀಸಬಹುದು. ಅಂದರೆ ಮೋದಿಯನ್ನು ಕೈ ಹಿಡಿಯೋದು ಉತ್ತರ ಭಾರತ. ಉತ್ತರ ಭಾರತದಲ್ಲಿ ಮೋದಿ ಪರ ಅಥವಾ ವಿರುದ್ಧ ಈ ಹೆಸರಿನಲ್ಲೇ ಕಾದಾಟವಾಗುತ್ತೆ. ಅಂತ ದೊಡ್ಡ ಪಕ್ಷಗಳು ಯಾವುದೂ ಇಲ್ಲ, ನೋಡ್ಬೇಕೇನಾಗುತ್ತೆ.